ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂಥ ಮೊದಲನೇ ಅಧ್ಯಾಯ ಯಾವುದಂತಂದ್ರೆ ಜಗತ್ತಿನ ಪ್ರಮುಖ ಘಟನೆಗಳು. ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೇಳಿದಾರ. 4 ಬಿಟ್ಟ ಸ್ಥಳ ಕೊಟ್ಟಾರ. ಹಾಗಾದರೆ ಮೊದಲನೇ ಬಿಟ್ಟ ಸ್ಥಳ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಅಂತ, ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್. ಎರಡನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸ್ತಾರೆ. ನೆಕ್ಸ್ಟ್, ಕುಬ್ಲೈ ಖಾನ್ ಡ್ಯಾಶ್ನ ಮೊಮ್ಮಗನಾಗಿದ್ದರು, ಚೆಂಗೀಸ್ ಖಾನನ ಮೊಮ್ಮಗನಾಗಿದ್ದರು ಕುಬ್ಲೈ ಖಾನ. ನೆಕ್ಸ್ಟ್ ಪ್ರಶ್ನೆ, ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ್, ಇವರು ಅಲ್ಲಿಂದ ಬಂದಿದ್ದರು. ಇನ್ನು ನೆಕ್ಸ್ಟ್, ಗುಂಪಿನಲ್ಲಿ ಚರ್ಚಿಸಿ ಮತ್ತು ಅವುಗಳಿಗೆ ಉತ್ತರಿಸಿ ಅನ್ನುವಂಥ ಪ್ರಶ್ನೆ ಕೊಟ್ಟಾರ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು, ಅವರ ತಾಯಿ ಯಾರು? ಯೇಸು ಕ್ರಿಸ್ತರು ಪ್ಯಾಲೆಸ್ತಾನ್ನ ಬೆತ್ಲೆಹೆಮ್ ಅಂದರೆ ಈಗಿನ ಇಸ್ರೇಲಲ್ಲಿ ಜನಿಸ್ತಾರ. ಅವರ ತಾಯಿ ಹೆಸರು ಮೇರಿ. ನೆಕ್ಸ್ಟ್ ಪ್ರಶ್ನೆ, ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು? ಯೇಸು ಕ್ರಿಸ್ತರು ಬೋಧಿಸಿರುವಂಥ ಬೋಧನೆಗಳು, ಅದರಲ್ಲಿ ಮೊದಲನೇ, ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಅವರು ಜನರಿಗೆ ಹೇಳಿದರು. ನೆಕ್ಸ್ಟ್ ಪ್ರಶ್ನೆ, ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು ಅಂಥೇಳಿ ಜನರಿಗೆ ಬೋಧನೆಯನ್ನು ಮಾಡ್ತಾರೆ. ನೆಕ್ಸ್ಟ್, ಮಾನವ ಸೇವೆ ದೇವರ ಸೇವೆ ಎಂದರು. ಇವರು ಮಾನವ ಸೇವೆಯನ್ನು ದೇವರ ಸೇವೆ ಅಂಥೇಳಿ ನಾವು ಮಾಡಬೇಕು ಅಂಥೇಳಿ ಜನರಿಗೆ ಈ ಬೋಧನೆಗಳನ್ನು ಬೋಧಿಸಿದರು. ನೆಕ್ಸ್ಟ್ ಪ್ರಶ್ನೆ, ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಏನು? ಕ್ರೂಸೇಡ್ ಯುದ್ಧಕ್ಕೆ ಕಾರಣ ಏನಂತಂದ್ರೆ, ಪ್ಯಾಲೆಸ್ತಾನನ ಅಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು. ಟರ್ಕರು ಜೆರುಸಲೆಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದರು. ಈ ಯುದ್ಧಕ್ಕೆ ಇದೇ ಕಾರಣ ಆಗಿತ್ತು. ಟರ್ಕರು ಜೆರುಸಲೆಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ರಿಂದ ಈ ಯುದ್ಧಕ್ಕೆ ಮೂಲ ಕಾರಣ ಇದಾಗಿತ್ತು ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು, ಮೊಹಮ್ಮದ್ ಪೈಗಂಬರ್ನ ಬೋಧನೆಗಳು, ಅವ್ರು ಏನು ಬೋಧಿಸಿದ್ರೂಪ ಅಂತಂದ್ರೆ, ಇವರು ಮೊದಲೇ ದೇವನೊಬ್ಬನೇ ಅಂಥೇಳಿ ಜನರಿಗೆ ಬೋಧನೆಯನ್ನು ಮಾಡ್ತಾನೋ, ಏಕದೇವತಾ ಆರಾಧನೆಯನ್ನು ಮಾಡಬೇಕು, ಇಸ್ಲಾಮಿನ ಮೂಲಭೂತ ತತ್ವಗಳಾಗಿದ್ದಾವೆ ಇವ ಅಂದ್ರೆ ದೇವನೊಬ್ಬನೇ, ಏಕದೇವತಾ ಆರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಪ್ರವಾದಿ ಮೊಹಮ್ಮದ್ ಅವರು ದೇವರ ಪ್ರವಾದಿ ಮತ್ತು ಸಂದೇಶವಾಹಕರಾಗಿದ್ದರು. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ದೇವರ ನಿರಾಕಾರವಾಗಿದ್ದನು, ಏಕ ದೇವರ ಆರಾಧನೆ ಮಾಡಬೇಕು, ದೇವನು ಒಬ್ಬನೇ ಅಂಥೇಳಿ ಜನರಿಗೆ ಬೋಧನೆಯನ್ನು ಮೊಹಮ್ಮದ್ ಪೈಗಂಬರರು ಮಾಡಿರ್ತಾರೆ. ನೆಕ್ಸ್ಟು, ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ಅಂತೇಳಿ, ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವೆಯನ್ನು ಮಾಡಬೇಕು ಮತ್ತು ಯಾವಾಗಲೂ ಪ್ರಾಮಾಣಿಕನಾಗಿರಬೇಕು ಅಂಥೇಳಿ ಬೋಧಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಅರಬರ ಯಾವುದಾದ್ರೂ 2 ಕೊಡುಗೆಗಳನ್ನು ಹೇಳಿ. ಅರಬರು ಕೊಟ್ಟಿರುವಂಥ ಕೊಡುಗೆಗಳೇನು ಸಮಾಜಕ್ಕೆ? ಅರಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಹಾಗೆ ವಾಗ್ವಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು. ನೆಕ್ಸ್ಟ್, ಅರಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಹಲವಾರು ಕೊಡುಗೆಗಳನ್ನು ಕೊಡ್ತಾರೆ. ಇನ್ನೂ ಕೊಡುಗೆಗಳದಾವ, ಇಲ್ಲಿ 2 ಕೇಳಿದಾರೆ ಅಂಥೇಳಿ 2 ಕೊಟ್ಟಿದ್ದೀವಿ. ನೆಕ್ಸ್ಟ್ ಪ್ರಶ್ನೆ, ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಟೋಮನ್ ಟರ್ಕರು ಮಧ್ಯ ಏಷ್ಯಾ, ಇವ್ರ ಮೂಲಸ್ಥಾನ ಎಲ್ಲಿಂದ ಬಂದಿದ್ರಪ್ಪ ಅಂದ್ರೆ, ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನದ ಇವರು ಇಸ್ಲಾಮಿನ ಅನುಯಾಯಿಗಳಾಗಿದ್ದರು. ಇವ್ರು ಯಾಕಪ್ಪ ಅಟೋಮನ್ ಟರ್ಕ್ ಭಾರತದ ಮೇಲೆ ದಾಳಿ ಮಾಡಿದ್ರು ಅಂತಂದ್ರೆ, ಕುಬ್ಲೈ ಖಾನ್ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರ ಸುತ್ತಮುತ್ತಲಿನ ವಿಶಾಲ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದ್ದು ಭಾರತದ ಮೇಲೆ ಆಕ್ರಮಣ ನಡೆಸಿದರು. ಇಷ್ಟು ಟರ್ಕರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಈ ಜಗತ್ತಿನ ಪ್ರಮುಖ ಘಟನೆಗಳು, ಈ ಪಾಠದ ಪ್ರಶ್ನೆ ಉತ್ತರಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.